ಗೋವಿಂದ ತೀರ್ಥ ಸ್ವಾಮಿಗಳು ಇರೋವಂಥ ಪ್ಲೇಸ್ಗೆ ಬರ್ತಾ ಇರೋದು. ಅವ್ರ ಬಗ್ಗೆನೇ ಹೇಳಿಲ್ಲ ಅಂದರೆ ಹೆಂಗೆ? ಅವ್ರ ಬಗ್ಗೆ ಹೇಳೋದೇನು ಅಂತಂದರೆ, ಅವರು ಮೊದಲು ಯಾವುದಾದ್ರು ಮ್ಯಾಥ್ಸು ಕೆಮಿಸ್ಟ್ರು ಲೆಕ್ಚರರ್ ಆಗಿದ್ರಂತೆ ಮುದ್ದೇನಹಳ್ಳಿಯಲ್ಲಿ. ಸೊ ಆ ಲೆಕ್ಚರರ್ ಆಗಿ ಆಮೇಲೆ ಅವರು ಆಧ್ಯಾತ್ಮಿಕ ಭಾವನೆಗೆ ಒಳಗಾಗಿ ಅವರು ಸ್ವಾಮೀಜಿಗಳಾಗಿ ಪರಿವರ್ತನೆ ಆದ್ರಂತೆ. ಆಮೇಲೆ ಅವರು ಧ್ಯಾನ ಮಾಡೋಕ್ಕೆ ಅಂತ ಒಂದು ಪ್ಲೇಸ್ ಬೇಕಾಗುತ್ತಲ್ಲ, ಆ ಪ್ಲೇಸ್ಗೆ ಈಗ ಇಲ್ಲಿ ಏನು ಕಾಣ್ತಾ ಇದೆ, ಇಲ್ಲಿ ತೋರಿಸ್ತೀನಿ ಬನ್ನಿ, ಅಲ್ಲಿಗೆ ಬಂದು ಅವ್ರು ಧ್ಯಾನ ಮಾಡ್ತಾಯಿದ್ರಂತೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತಂದರೆ, ಇವತ್ತು ಗೋವಿಂದ ತೀರ್ಥ ಸ್ವಾಮೀಜಿಗಳು ಪಂಚವಟಿ ಅವರು ಇವಾಗ ನಮ್ಮ ಜೊತೆ ಇಲ್ಲ. ಆದರೆ ಅವರು ವಾಸಿಸುತ್ತಿದ್ದಂತಹ, ಅಂದರೆ ಧ್ಯಾನ ಮಾಡ್ತಿದ್ದಂತಹ ಗುಹೆ ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೇನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೋಗ್ತಾ ಇದ್ದೀವಿ. ಈ ಥರ ಕಲ್ಲು ಬಂಡೆಗಳು ಇರ್ತವೆ. ಈ ರೋಡ್ ಸರಿ ಇಲ್ಲ, ಆದ್ರೂ ಓದ್ತಾ ಇದ್ದೀವಿ ನಿಮಗೋಸ್ಕರ ತೋರ್ಸೋಕ್ಕೆ. ನಮ್ಮ ಫಾಲೋವರ್ಸು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ಥರ ವಿಷಯನ ತಿಳಿಪಡಿಸೋದೇ ನನ್ನ ಉದ್ದೇಶ ಆಗಿರುತ್ತೆ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಇದೆ, ಯಾವ ಥರ ಹತ್ತಾ ಇದ್ದೀವಿ. ಇತ್ತ ಕಡೆ ಕರೆಕ್ಟಾಗಿರೋಂಥ ರೋಡು ಇಲ್ಲ, ದಾರಿನೂ ಇಲ್ಲ, ಆದರೂ ಈ ಬಂಡೆಗಳ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇವೇನು ಕಾಣ್ತಾ ಇದೆ, ಇವು ಬೆಟ್ಟದ ಮಲ್ಲಿಗೆ ಹೂವು ಅಂತೆ. ನೋಡಿ ವೈಟಿಗೆ ಐತೆ ಫುಲ್ಲು. ನಾಟಿ ಮಲ್ಲಿಗೆ ಹೂವನಂತೆ. ಗೈಸ್ ನೋಡಿ ಗೈಸ್, ಇನ್ನೂ ಹತ್ತಬೇಕು, ಜಾಸ್ತಿ ಐತೆ ಇನ್ನೂ. ಇದು ಎಲ್ಲಿರೋದು ಅಂತಂದರೆ ಸಿಂಗಟ್ಕದ್ರನಹಳ್ಳಿಯಿಂದ ಬಂದು ಬೆಟ್ಟದ ಮೇಲೆ ಹೋಗ್ಬೇಕು. ಶಿಂತಿಮಯ ಗುಂಡ ಅಂತಾರೆ. ಬನ್ನಿ ಹೋಗೋಣ. ಅಲ್ಕ ಫುಲ್ಲು ದಾರಿನೇ ಇಲ್ಲ, ಆದರೂ ಹತ್ತಾ ಇದ್ದಾರೆ ನಮ್ಮವರು. ಓ, ಇಲ್ಲಿ ನೀರು ಓಡಿದ್ಯಂತೆ ಜಾಗ, ಆದರೂ ಹತ್ಕೊಂಡು ಹೋಗೋಣ. ಮಳೆ ಬಿದ್ದರೆ ಇಲ್ಲಿ ನೀರು ಹರಿಯುತ್ತಂತೆ, ಜಲಪಾತನಂತೆ ಇದು. ನೋಡಿ ಈ ಥರ ಬಂಡೆಗಳು, ಕಲ್ಲುಗಳು ಎಲ್ಲ ಇರ್ತವೆ. ಇದನ್ನ ಹತ್ಕೊಂಡು ಹೋಗ್ತಾ ಇರಬೇಕು. ಹತ್ತೋಕ್ಕೆ ಜಾಗ ಇಲ್ಲ, ಆದರೂ ಮಿಸ್ ಆದರೆ ಅವಾಗೇನೆ ಎಂಟ್ರಾನ್ಸ್ ಪಾದಾಳ್ ಗೋವಿಂದ ಅಂತಾರೆ. ಆದರೂ ಪರವಾಗಿಲ್ಲ, ನಿಮಗೋಸ್ಕರ ಹೋಗ್ತಾ ಇದ್ದೀನಿ ಇವತ್ತು ತೋರ್ಸಕ್ಕ. ನೋಡಿ ನಮ್ಮವನು ಹತ್ತಕ್ಕಾಗ್ತಾಯಿಲ್ಲ, ಆದರೂ ಹತ್ತವನೆ. ಇದೇನು ಇದು ಕಾಣ್ತಾ ಇದೆ, ಇಲ್ಲಿ ಮಳೆ ಬಿದ್ದಾಗ ಫುಲ್ಲು ಜಲಪಾತ ಹರಿಯುತ್ತೆ, ನೀರು ಹರಿತಾ ಇರುತ್ತೆ. ನಮ್ಮ ಜೊತೆ ಈ ನಾಯಿ ಕೂಡ ಬಂದೈತೆ. ನಾಯಿ ಈ ಥರ ಆಯನ್ನು ಈ ಕಡೆ. ಓಕೆ ಬನ್ನಿ ಗೈಸ್, ಹೋಗೋಣ ಮುಂದೆಕ. ಅಲ್ಲೇನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ನೀವು ಮೂವೀಸಲ್ಲಿ ನೋಡಿರ್ತೀರ ಬಾಹುಬಲಿ, ಇಲ್ಲಿ ರಿಯಲ್ ಬಾಹುಬಲಿ ನೋಡಿ. ಎಂಥ ಬಂಡಿಗಳಾದರೂ ನಾವು ಹತ್ಕೊಂಡು ಹೋಗ್ತೀವಿ ಅಂತ ಓದ್ತವ್ರೆ. ಹೋಗೋಣ ನಾವು ಅವ್ರ ಜೊತೆ ಹೋಗೋಣ ಬನ್ನಿ, ಇಲ್ಲಾಂದರೆ ಕುತ್ಕೊಂಡ್ರೆ ಟೈಮ್ ಆಗೋಗುತ್ತೆ. ಇನ್ನೂ ಟಿಫನ್ ಬೇರೆ ತಿಂದಿಲ್ಲ. ಗೈಸ್ ಇಲ್ಲಿ ಏನು ಕಾಣ್ತಾ ಇದೆ ಇವು ನೋಡಿ, ಇವೇನು ಕಾಣ್ತಾ ಇದೆ ಇವು ಕಲ್ಲುಗಳನ್ನ ಹೊಡೆದಾಕಿದ್ದಾರೆ. ಬಂಡೆಗಳನ್ನ ಹೊಡೆದಾಕಿ ಕಲ್ಲುಗಳನ್ನ ಮಾಡಿಕೊಂಡು ಅವರು ಮನೆಗಳಿಗೆ ಸಾಗಿಸ್ತಾ ಇದ್ದಂತೆ ಆ ಕಾಲದಲ್ಲೇ. ಅವರು ಎಷ್ಟು ಶಕ್ತಿವಂತರಾಗಿದ್ದರು ಅಂದರೆ ಇದರಿಂದ ನಾವು ತಿಳ್ಕೊಬೇಕು. ನಮ್ಗೆ ಬರೀ ಹತ್ತೋಕ್ಕೆ ಆಗ್ತಾಯಿಲ್ಲ, ಆದರೂ ಅವರು ಇಲ್ಲಿಗೆ ಬಂದು ಇಲ್ಲಿ ಕಲ್ಲುಗಳು ನೋಡಿಕೊಂಡು ಸೀದಾ ಮನೆಗಳ ಹತ್ರ ಹೋಗ್ತಾ ಇದ್ರಂತೆ ಎತ್ಕೊಂಡು. ಹೆಂಗೆ ಎತ್ಕೊಂಡು ಹೋದ್ರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ನಮ್ಗೆ ಹತ್ತೋಕ್ಕೆ ಆಗ್ತಾಯಿಲ್ಲ ಗೈಸ್, ಆದರೂ ಪರವಾಗಿಲ್ಲ, ನಿಮಗೋಸ್ಕರ ಹತ್ತಾ ಇದ್ದೀನಿ. ಹೋಗೋಣ ಬನ್ನಿ, ಏನೇನಾಗುತ್ತೋ ಅಲ್ಲಿ. ಮನುಷ್ಯರು ಯಾವ ಥರ ಅಂತಂದರೆ, ಬೆಟ್ಟಗಳ ಮೇಲೆ ಇರೋವಂಥ ಕಲ್ಲುಗಳನ್ನೆಲ್ಲ ಹೊಡೆದಾಕ್ತಾ ಇರ್ತಾರೆ. ನೋಡಿ ಬೆಟ್ಟಗಳನ್ನೆಲ್ಲ ನಾಶ ಮಾಡ್ತಾ ಇರ್ತಾರೆ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ. ಎಲ್ಲ ಇಲ್ಲಿ ಇನ್ನೂ ಗುಂಡೆಗಳು ಬಂಡೆಗಳು ಎಲ್ಲ ಇದ್ವಂತೆ, ಆದರೂ ಇವೆಲ್ಲ ಹೊಡೆದಾಕ್ಬಿಟ್ಟವ್ರೆ ಇವಾಗ ಸದ್ಯಕ್ಕೆ. ನೋಡಿ ಈ ಥರ ಇದೆ, ಏನು ಮಾಡೋಕ್ಕಾಗಲ್ಲ, ವಿಧಿ, ನಮ್ಮದೇನಿಲ್ಲ. ಮನುಷ್ಯರಿಗೆ ಯಾವಾಗ ಸ್ವಾರ್ಥ ಜಾಸ್ತಿ ಆಗುತ್ತೋ ಅವಾಗೆಲ್ಲ ಬೆಟ್ಟಗಳ ಮೇಲೆ, ಸಂಪನ್ಮೂಲಗಳ ಮೇಲೆ ಅವರು ತಮ್ಮ ಕಣ್ಣನ್ನು ಇಡ್ತಾರೆ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ರಾಜನ ಸಿಂಹಾಸನ ನೋಡಿ ಯಾವ ಥರ ಮಾಡಿದ್ದಾರೆ. ಇಲ್ಲಿ ಬಂಡೆನ ಹೊಡೆದಾಕಿ ರಾಜನ ಸಿಂಹಾಸನ ಮಾಡಿದ್ದಾರೆ. ಇವ್ರು ರಾಜರ ಥರ ಮಲ್ಕೊಂಡಿದ್ದಾರೆ. ರಾಣಿ ಇನ್ನೂ ಬಂದಿಲ್ಲ, ರಾಣಿ ಹುಡುಕ್ಬೇಕಂತೆ. ಇಲ್ಲಿ ಇನ್ನೊಂದು ರಾಜ, ಇದು ರಾಣಿ ಅಲ್ಲ ಇದು. ಬ್ರದರ್ ಇದ್ ಕಡೆ ನೋಡಿ, ಇದ್ ಕಡೆ ನೋಡಮ್ಮ ಬ್ರದರ್. ನನಗೆ ಬೇಕಿಲ್ಲ, ಯಾವನ ನೀನು ಲೈ ಅಂತವನ್ನೇ ವಿಡಿಯೋಕ್ಕ. ನೋಡಿ ಗೈಸ್ ಯಾವ ಥರ ಹೊಡೆದಾಕ್ಬಿಟ್ಟವ್ರೆ ಬಂಡೆಗಳನ್ನೆಲ್ಲ. ಬೇಜಾರಾಗುತ್ತೆ ಇಂಥವು ನೋಡಿದಾಗೆಲ್ಲ. ನೋಡಿ ಇಲ್ಲಿ ಮಾತ್ರ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಹೊಡೆದಿರೋ ಇವೆಲ್ಲ
ನೋಡಿ ಬೇಜಾರಾಗುತ್ತೆ ಸಂಪನ್ಮೂಲಗಳನ್ನ ನಾಶ ಮಾಡ್ತಾ ಇದ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಮೇಲೆ ನಿಗಾ ವಹಿಸ್ಬೇಕು. ಯಾಕಂತಂದರೆ ಸಂಪನ್ಮೂಲಗಳು ಖಾಲಿ ಆದರೆ ಮತ್ತೆ ನಮಗೆ ಸಿಗಲ್ಲ. ಅದಕ್ಕೆ ಬಂಡಿಗಳನ್ನ ಮಾತ್ರ ನೋಡಿ ಯಾವ ಥರ ಕೆತ್ತಿದ್ದಾರೆ ಅಂತ, ಎಷ್ಟು ಕ್ಲೀನಾಗಿ ಬಂದಿದೆ. ಬನ್ನಿ ಮುಂದೆ ಹೋಗೋಣ. ನಾವು ಫಸ್ಟ್ ಮೇಯ್ನ್ ಹೋಗ್ಬೇಕಾಗಿರೋದು ಸ್ವಾಮಿ ದೇವಸ್ಥಾನ ಹತ್ರ. ಸ್ವಾಮಿ ದೇವಸ್ಥಾನ ಅಲ್ಲ, ಇದು ಗುಹೆ ಹತ್ರ. ಅವ್ರು ಏನು ವಾಸ ಮಾಡ್ತಾಯಿದ್ರು ಆ ಗುಹೆ ಹತ್ರ. ಬನ್ನಿ ಹೋಗೋಣ ಅಲ್ಕ. ಸೂರ್ಯ ನೆತ್ತಿ ಮೇಲೆ ಹೊಡಿತಾ ಇದ್ದಾನೆ. ಸೂರ್ಯನ್ಗೆ ಹೇಳ್ಬೇಕು ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡು ಅಂತ. ನೋಡಿ ಗೈಸ್ ಯಾವ ಥರ ಫುಲ್ ಬ್ರೈಟ್ನೆಸ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಮ್ಗೆ ಓಡಾಡೋಕ್ಕಾಗ್ತಾ ಇಲ್ಲ. ಸೂರ್ಯ ಅವರೇ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡಿ, ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಬ್ರೈಟ್ನೆಸ್ ಜಾಸ್ತಿ ಮಾಡೋರಂತೆ. ಇವಾಗ ನಾವು ಅಲ್ಲಿ ಹೋಗಿ ಬರೋ ಗಂಟ ಸ್ವಲ್ಪ ಕಮ್ಮಿ ಮಾಡಿರಿ ಆಯಿತಾ. ಬಾಹುಬಲಿಯಲ್ಲಿ ಬಂಡೆಗಳನ್ನ ಸಾಕ್ಸಿರೋದು ಎಲ್ಲ ಇಲ್ಲಿಂದಾನೆ ಅನ್ಕೊತೀನಿ. ನೋಡಿ ಸೇಮ್ ಬಾಹುಬಲಿ ಥರನೇ ಇಲ್ಲೂ ಬಂಡೆ ಐತೆ. ಮಲ್ಲಿಗೆ ಹೂವು ಹೀಗೆ ಇಸ್ತಿದ್ದೀರಿ. ಇದು ಮಲ್ಲಿಗೆ ಹೂವು ಅಂತೆ, ಬೆಟ್ಟದ ಮಲ್ಲಿಗೆ ಹೂವು. ನೀವೇನಾದ್ರೂ ನೋಡಿದರೆ ಕಮೆಂಟ್ ಮಾಡಿಬಿಡಿ. ಹಂಗೆ ನೋಡಿ ಯಾವ ಥರ ಇದೆ ಅಂತ, ಬೆಟ್ಟದ ಮಲ್ಲಿಗೆ ಹೂವು ಇದು. ನೋಡಿ ಬಂಡೆಗಳು ಮಾತ್ರ ಸೈಕಾಗಿದ್ದಾವೆ. ಇಲ್ಲಿ ಎಷ್ಟೆಷ್ಟು ದೊಡ್ಡದಾಗಿದ್ದಾವೆ ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದ್ದಾವೆ. ಇವನ್ನು ಹೊಡೆದಾಕ್ಬಿಡ್ತಾರೆ ಬೇಕಂದರೆ ಮನುಷ್ಯರು. ಯಾಕಂತಂದರೆ ಅವ್ರ ಸ್ವಾರ್ಥಕ್ಕೆ ಏನೂ ಬಿಡಲ್ಲ. ಇಲ್ಲಿ ನೋಡಿ ಬಂಡೆಗಳನ್ನೆಲ್ಲ ಕ್ಲೀನಾಗಿ ನೆಕ್ಸ್ಟು ಇವನ್ನ ಹೊಡೆದಾಕ್ತಾರೆ ಅನ್ಕೋತೀನಿ. ಹೊಡೆದಾಕ್ಬಿಟ್ಟಾರೆ. ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ವೈಟಾಗಿ, ಅದು ಬಾರ್ಡ್ರು ಅಂದರೆ ಫಾರೆಸ್ಟ್ದು. ಹತ್ತು ಕಡೆ ಇದು ಕಡೆ ಎಲ್ಲ ಹತ್ತು ಕಡೆ ಸೇರಿದ್ದೆಲ್ಲ ಫಾರೆಸ್ಟ್ ಅನ್ಕೋತೀನಿ. ಅದಕ್ಕೆ ಬಾರ್ಡ್ರ್ ಹಾಕೋರೆ. ಅಲ್ಲಿ ನೋಡಿ ಕಾಣಿಸ್ತೈತೇನೋ. ಓಕೆ ಬನ್ನಿ ಇಲ್ಲಿ ಹಂಗೆ ನೋಡಿ ಗೈಸ್. ಇವು ಮೇಯ್ನ್ ಬರ್ತಾ ಇರೋದೇ ಈ ಪಂಚೋಟ್ ಸ್ವಾಮಿ ಆದಂತಹ ಗೋವಿಂದ ತೀರ್ಥ ಸ್ವಾಮಿಗಳು ಇರೋವಂಥ ಪ್ಲೇಸ್ಗೆ ಬರ್ತಾ ಇರೋದು. ಅವ್ರ ಬಗ್ಗೆನೇ ಹೇಳಿಲ್ಲ ಅಂದರೆ ಹೆಂಗೆ. ಅವ್ರ ಬಗ್ಗೆ ಹೇಳೋದೇನು ಅಂತಂದರೆ, ಅವರು ಮೊದಲು ಯಾವುದದು ಮ್ಯಾಥ್ಸೋ ಕೆಮಿಸ್ಟ್ರೋ ಲೆಕ್ಚರರ್ ಆಗಿದ್ರಂತೆ ಮುದ್ದೇನಹಳ್ಳಿಯಲ್ಲಿ. ಸೊ ಆ ಲೆಕ್ಚರರ್ ಆಗಿ ಆಮೇಲೆ ಅವರು ಆಧ್ಯಾತ್ಮಿಕ ಭಾವನೆಗೆ ಒಳಗಾಗಿ ಅವರು ಸ್ವಾಮೀಜಿಗಳಾಗಿ ಪರಿವರ್ತನೆ ಆದ್ರಂತೆ. ಆಮೇಲೆ ಅವರು ಧ್ಯಾನ ಮಾಡೋಕ್ಕೆ ಅಂತ ಒಂದು ಪ್ಲೇಸ್ ಬೇಕಾಗುತ್ತಲ್ಲ, ಆ ಪ್ಲೇಸ್ಗೆ ಈಗ ಇಲ್ಲಿ ಏನು ಕಾಣ್ತಾ ಇದೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿಗೆ ಬಂದು ಅವ್ರು ಧ್ಯಾನ ಮಾಡ್ತಾಯಿದ್ರಂತೆ. ಆಧ್ಯಾತ್ಮಿಕ ಭಾವನೆಗೊಳಗಾಗಿ ಇಲ್ಲಿ ಧ್ಯಾನ ಮಾಡ್ತಾಯಿದ್ರಂತೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ, ಪೀಸಾಗಿರುತ್ತೆ. ಅಂದರೆ ಯಾವ ಥರ ಅಂತಂದರೆ ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳ ಕಾಟ ಇರ್ಬೋದು, ಆದರೂ ಅವರು ಆಧ್ಯಾತ್ಮಿಕ ಭಾವನೆಗೆ ಒಳಗಾಗಿದ್ದರಿಂದ ಅವ್ರಿಗೇನು ಆಗ್ತಾ ಇರಲಿಲ್ಲ ಅಂತ ನಂಬಿದ್ರು. ಅಂದರೆ ಅವರು ಒಂಥರ ಪವಾಡ ಸೃಷ್ಟಿ ಮಾಡೋ ಅಂಥ ವ್ಯಕ್ತಿ ಆಗಿದ್ರಂತೆ. ಅದ್ರ ಪರವಾಗಿಲ್ಲ, ಅವ್ರು ಇರೋವಂಥ ಪ್ಲೇಸ್ನ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ವೀಕೆಂಡ್ಸ್ ಅಂತ ಬಂದಾಗ ಮನೆಯಲ್ಲಿದ್ದು ಏನು ಮಾಡ್ತೀರಾ ಅವಾಗ ಈ ಥರ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಬೇಗ ಬಾಪ ಇರ್ತಾರೆ. ಈ ಕಡೆ ಮರಗಳನ್ನೂ ಗಿಡಗಳನ್ನೂ ಎಲ್ಲ ತುಳ್ಕೊಂಡು, ಮುಳ್ಳುಗಳನ್ನೆಲ್ಲ ತುಳ್ಕೊಂಡು ಹೋಗ್ತಾ ಇರಬೇಕು. ನಿಮಗೋಸ್ಕರ ಗೈಸ್ ಹೋಗ್ತಾ ಇರೋದು ಇಷ್ಟೆಲ್ಲ ಕಷ್ಟಪಟ್ಟು. ನೀವು ಒಂದು ಫಾಲೋ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಆದರೂ ಪರವಾಗಿಲ್ಲ, ನೀವು ಫಾಲೋ ಮಾಡಿಲ್ಲ ಅಂದ್ರೂ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಫೈನಲಿ ಇನ್ನು ಸ್ವಲ್ಪ ದೂರ ಇದೆ, ಅಲ್ಲಿಗೆ ಹೋಗ್ಬೇಕು. ಬಂದುಬಿಟ್ವಿ ಗೈಸ್. ಇಲ್ಲಿ ಕಾಣ್ತಾ ಇದೆ ಈ ಕಾಂಪೌಂಡು. ಈ ಕಾಂಪೌಂಡಿಂದ ಹತ್ತು ಕಡೆ ಇರುವಂಥದ್ದು VT ಯೂನಿವರ್ಸಿಟಿಗೆ ಸೇರುತ್ತಂತೆ. ಇದು ಕಡೆ ಇರೋದು ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೆ. ಆದರೂ ಪರವಾಗಿಲ್ಲ, ಯಾವುದಾದ್ರೆ ನಮಗೇನು ಅಂದರೆ ಗೊತ್ತು ನಿಮಗೆ ತಿಳ್ಸೋಕ್ಕೆ ಈ ಥರ ಹೇಳ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಒಂದು ದಾರಿ ಇದೆ, ಇದರಲ್ಲಿ ಹೋಗೋಣ. ಸ್ವಲ್ಪ ಗೈಸ್ ಬಂದುಬಿಟ್ವಿ ಅಂತೂ ಇಂತು. ಈ ಪೊದೆ ಬಿಟ್ಟು ಹತ್ತು ಕಡೆ ಹೋದ್ರೆ ಸ್ವಾಮೀಜಿಯವರು ಧ್ಯಾನ ಮಾಡ್ತಾ ಇರೋಂಥ ಪ್ಲೇಸು. ಹಾಂ, ಕರಡಿಗಳು ಜಾಸ್ತಿ ಇರುತ್ತಂತೆ ಇವಾಗ. ಆದರೂ ಕರಡಿಗಳಾದರೂ ಬರಲಿ, ಸಿಂಹಗಳಾದರೂ ಬರಲಿ, ಚಿರತೆಗಳಾದರೂ ಬರಲಿ, ಕರಡಿಗಳಿದ್ದಾವೆ ಅಂತ ಭಯ ಆಗ್ತೈತೆ. ಅವು ಮಿಸ್ ಆದರೆ ಗುಟ ಹೊಡಿತದೆ ನಮ್ಗೆ. ಯಾಕಂತಂದರೆ ಮಿಸ್ ಆದರೆ ಇಲ್ಲ, ಬೀಜ ಹೊಡಿಯುತ್ತೆ ನಮ್ಗೆ. ಅಯ್ಯೋ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಪೊದೆಗಳು. ಭಯ ಪಡ್ತಾರೆ ನಮ್ಮವರು. ಏನಿದೆ ಅಂತ ದಾರಿನೇ ಇಲ್ಲ ಅಂತ ಗೈಸ್. ಬಲೆ ಬೇಜಾರು ಗೈಸ್, ದಾರಿ ಇಲ್ಲ, ಏನು ಮಾಡೋದು, ಒಳಕೋಗಕ್ಕ ಗೈಸ್. ಫೈನಲಿ ಈ ಸ್ವಾಮೀಜಿಯವರ ಪ್ಲೇಸ್ನ ಬಂದಿದ್ದೀವಿ. ಸ್ವಾಮೀಜಿಯವರು ಧ್ಯಾನ ಮಾಡ್ತಾ ಇದ್ದಂಥ ಪ್ಲೇಸ್ ಹತ್ರ ಬಂದಿದ್ದೀವಿ.
ಸೊ ಅಲ್ಲಿಗೆ ಹೋಗಬೇಕು ಅಂತಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೋಡಿ. ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಆದಷ್ಟು.